ಲೋಕಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ಮಧ್ಯಂತರ ಬಜೆಟ್ ಇವತ್ತು ಘೋಷಣೆಯಾಗಿದೆ. ಈ ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಸಂಸದರಂತ ಬಿ.ವಿ. ರಾಘವೇಂದ್ರ ಅವರು. ರಾಘವೇಂದ್ರ ಅವರೇ, ಇವತ್ತಿನ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಕ್ಕಂಥ ಬಜೆಟ್ನ ಮೊದಲ ಪ್ರತಿಕ್ರಿಯೆ ಏನು ಸರ್? ಇವತ್ತು ಕೊಟ್ಟಂಥ ಬಜೆಟ್ ಒಂದು ಸಮಕಾಲಿಕ ವಾಸ್ತವಿಕತೆ ಇರುವಂಥ ಒಂದು ವಿಕಸಿತ ಭಾರತಕ್ಕೆ ಪೂರಕವಾದಂಥ ಒಂದು ಬಜೆಟನ್ನು ಗೌರವಾನ್ವಿತ ನಿರ್ಮಲಾಜಿ ಅವರು ಇವತ್ತು ಕೊಟ್ಟಿದ್ದಾರೆ. ಈ ಒಂದು ಮಧ್ಯಂತರ ಈ ಒಂದು ಬಜೆಟನ್ನು ಏನು ಕೊಟ್ಟಿದ್ದಾರೆ, ವಿಶೇಷವಾಗಿ 4 ಸ್ತಂಭಗಳನ್ನು ಮುಖ್ಯವಾಗಿ ಇಟ್ಕೊಂಡು ಬಡವರಿರ್ಬೋದು, ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ರೈತರಿರ್ಬೋದು, ಈ ರೀತಿ 4 ಸ್ತಂಭಗಳನ್ನು ಇಟ್ಕೊಂಡು ಬಡವರ ಮತ್ತು ಮಧ್ಯಮ ವರ್ಗದ ಏಳಿಗೆಯನ್ನು ಕಣ್ಮುಂದಿಟ್ಕೊಂಡು ಅತ್ಯಂತ ಒಂದು ಸೂಕ್ತವಾದಂಥ ಒಂದು ಬಜೆಟನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಮಧ್ಯಮ ವರ್ಗದವರು ಓಡಾಡುವಂಥ ಸುಮಾರು 40,000 ರೈಲ್ವೆ ಬೋಗಿಗಳನ್ನು ಅದು ಒಂದೇ ಭಾರತ್ ಒಂದು ಕ್ವಾಲಿಟಿಗೆ ಅಪ್ಗ್ರೇಡ್ ಮಾಡಿಸುವಂಥ ಒಂದು. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವಿಚಾರ ಇರ್ಬೋದು, ವಿಶೇಷವಾಗಿ ರೈತರಿಗೆ ಕೊಟ್ಟುವಂಥ ಬೆಳೆ ವಿಮೆ ಯೋಜನೆಗಳಿರ್ಬೋದು, ಮತ್ತು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಕಾರ್ಯ ಇರ್ಬೋದು. ವಿಶೇಷವಾಗಿ ಯುವಶಕ್ತಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡರ್ನಲ್ಲಿ ಇನ್ನೂ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಸ್ವಾಭಿಮಾನದ ಬದುಕಿಗೆ ಆದ್ಯತೆ ಕೊಟ್ಟಂಥ ಕಾರ್ಯಕ್ರಮ ಇರ್ಬೋದು. ಮತ್ತು ವಿಶೇಷವಾಗಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಆಯುಷ್ಮಾನ್ ಭಾರತದ ಒಂದು ಸವಲತ್ತನ್ನು ಕೊಡುವಂಥ ಕೆಲಸ, ಮತ್ತು ನಮ್ಮ ಮಹಿಳಾ ಸ್ತ್ರೀಶಕ್ತಿ ಸಂಘ ಸ್ವಸಹಾಯ ಸಂಘಗಳಿಗೆ 80 ಲಕ್ಷ ಸ್ವಸಹಾಯ ಸಂಘಗಳಿಗೆ ಸುಮಾರು ಅದರ ಮುಖಾಂತರ 1 ರಿಂದ 2 ಕೋಟಿ ಮಹಿಳೆಯರಿಗೆ ಒಂದು ಆರ್ಥಿಕವಾದಂಥ ಒಂದು ಲಾಭವನ್ನು ಕೊಡುವಂಥ ಮುಖ್ಯವಾದಂಥ ಒಂದು ಉದ್ದೇಶವನ್ನು ಈ ಒಂದು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಇದ್ರ ಮುಖಾಂತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಆನ್ಗೋಯಿಂಗ್ ಓಲ್ಡ್ ಪ್ರೋಗ್ರಾಮ್ಸ್ಗಳೇನಿದೆ ಅದು ಹಾಗೆ ಅದನ್ನು ಕಂಟಿನ್ಯೂ ಮಾಡುವಂಥ ಒಂದು ಪ್ರಯತ್ನ ಇರ್ಬೋದು. ಈ ರೀತಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮತ್ತು ಅತ್ಯಂತ ವಿಶ್ವಾಸದಿಂದ ಫೈನಾನ್ಸ್ ಮಿನಿಸ್ಟರ್ ಹೇಳಿದರೆ ನಾಳೆ ಬರುವಂಥ ಜೂನ್-ಜುಲೈಯಲ್ಲಿ ಸಂಪೂರ್ಣವಂಥ ಒಂದು ಬಜೆಟನ್ನು ಕೂಡ ನಾವೇ ಬಂದು ಕೊಡ್ತೀವಿ ಅಂತಲೂ ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮತ್ತು ಈ ಬಜೆಟ್ನಲ್ಲಿ ಏನು ವಿಶೇಷತೆ ಇಲ್ಲ, ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಆಗಿದೆ. ಮತ್ತು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಬಜೆಟ್ನ, ಸಾಕಷ್ಟು ಅನೇಕ ಯೋಜನೆಗಳು ಬರ್ತವೆ ಕರ್ನಾಟಕಕ್ಕೂ ಅನ್ನುವಂಥದ್ದರೆ ವಿಶೇಷವಾಗಿ ಏನು ಅಂತಹ ಯೋಜನೆಗಳು ಕಾಣ್ತಾ ಇಲ್ಲ ಅನ್ನುವಂಥದ್ದು. ಒಂದು ಪ್ರಾಕ್ಟಿಕಲ್ ಆಗಿ, ಯಾಕೆಂದರೆ ಚುನಾವಣೆಗಳು ನಮ್ಮ ದೇಶದಲ್ಲಿ ಒಂದು ರಾಜ್ಯದ ಆದಮೇಲೆ ಒಂದು ರಾಜ್ಯ ಬೇರೆ ಬೇರೆ ಪಂಚಾಯತಿ ಚುನಾವಣೆಗಳು ಬರುತ್ತದೆ, ಅಸೆಂಬ್ಲಿ ಚುನಾವಣೆ ಬರ್ತಿರುತ್ತೆ, ಲೋಕಸಭಾ ಚುನಾವಣೆ ಬರುತ್ತೆ. ಹಾಗಾಗಿ ಚುನಾವಣೆಗಳನ್ನು ಕಣ್ಮುಂದಿಟ್ಕೊಂಡು ಜನಪ್ರಿಯ ಬಜೆಟ್ಗಳನ್ನು ಘೋಷಣೆ ಮಾಡುವಂಥ ಮುಖಾಂತರ ಅದು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹಿನ್ನಡೆ ಆಗೇ ಆಗುತ್ತೆ. ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸಂಕಷ್ಟಕ್ಕೆ ಸಿಕ್ಕಿಸುವಂಥ ಒಂದು ಪ್ರಯತ್ನಗಳಾಗುತ್ತೆ. ಯಾಕೆಂದರೆ ಈ ಬಾರಿ ಪ್ರಪಂಚದಲ್ಲಿ 2 ದೊಡ್ಡ ಯುದ್ಧಗಳಾಯಿತು ಅನೇಕ ದೇಶಗಳ ಮಧ್ಯೆ. ಕೋವಿಡ್ ಸಂಕಷ್ಟ ಸಂದರ್ಭ ಬಂತು. ಈ ಒಂದು ಸಂಕಷ್ಟ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಇವತ್ತು ಆರ್ಥಿಕವಾಗಿ ಸಮಸ್ಯೆಗೆ ಒಳಪಟ್ಟಂಥ ಸಂದರ್ಭದಲ್ಲೂ ಕೂಡ ಭಾರತದ ಒಂದು GDP ಗ್ರೋತ್ ಇರ್ಬೋದು, ಒಂದು ಆರ್ಥಿಕತೆ ಶಕ್ತಿ ಇರ್ಬೋದು, ಪ್ರಪಂಚದಲ್ಲಿ ಇನ್ನೂ ಕೂಡ ಉತ್ತಮವಾಗಿ ತೆಗೆದುಕೊಂಡು ಹೋಗ್ತೀರಿ ಅಂದರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಮುಂದಾಲೋಚನೆ ಒಂದು ಕಾರಣ. ಹಾಗಾಗಿ ಸಂಕಲ್ಪ ಮಾಡಿದ್ದಾರೆ, ನಾಳೆ ಬರುವಂಥ ಇನ್ನೊಂದು 25 ವರ್ಷಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ತುಂಬ್ತಾ ಇರುವಂಥ ಒಂದು ಈ ಸಂದರ್ಭದಲ್ಲಿ ಒಂದು ಸದೃಢವಾದಂಥ ಒಂದು ಆರ್ಥಿಕ ಶಕ್ತಿಯಾಗಿ ದೇಶವನ್ನು ತೆಗೆದುಕೊಂಡು ಹೋಗಬೇಕು. ಅದ್ರ ಮುಖಾಂತರ ಈ ದೇಶದಲ್ಲಿ ವಾಸ ಮಾಡುವಂಥ ಬಡವರು ಇರ್ಬೋದು, ನಮ್ಮ ಕೂಲಿ ಕಾರ್ಮಿಕರಿರ್ಬೋದು, ನಮ್ಮ ಮಹಿಳೆಯರಿರ್ಬೋದು, ಯುವಶಕ್ತಿ ಇರ್ಬೋದು, ಅವರ ಒಂದು ಆದಾಯ ಮಿತಿಯನ್ನು ಕೂಡ ಹೆಚ್ಚಿಗೆ ಮಾಡಬೇಕು. ಸ್ವಾವಲಂಬಿ ಭಾರತವನ್ನು ರಚನೆ ಮಾಡಲಿಕ್ಕೆ, ಅವರ ಜೀವನವನ್ನು ಕಟ್ಟಲಿಕ್ಕೆ ಎಲ್ಲ ಮೂಲಭೂತ ಅಂತ ವಿಚಾರಗಳನ್ನು ಈ ಒಂದು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ.